ತಂದೆ ತಾಯಿಗಳು ಮಕ್ಕಳಾಗ್ಬೇಕಂಥೇಳಿ ಎಷ್ಟೆಷ್ಟೋ ಹರಕೆ ಹೊತ್ತಾರೆ, ಎಷ್ಟೆಷ್ಟೋ ಯಾರ್ಯಾರೋ ದೇವ್ರ ಮೊರೆ ಹೋಗ್ತಾರೆ, ನಮಗೆ ಮಕ್ಕಳಾಗಬೇಕು ಅಂತೇಳಿ ಎಷ್ಟು ಖುಷಿ ಪಡ್ತಾರೆ. ಮಕ್ಕಳಾದ ತಕ್ಷಣ ಬೆಳ್ಳಿ ತೊಟ್ಲ ಬಂಗಾರ ತೊಟ್ಲ ತರ್ತಾರೆ, ಊರಿಗೆ ಊಟ ಹಾಕಿಸ್ತಾರೆ, ಎಷ್ಟೋ ಖುಷಿ ಪಡ್ತಾರೆ, ನಮಗೆ ಗಂಡಾತು ಹೆಣ್ಣಾತು ಅಂಥೇಳಿ. ಆ ದರಿದ್ರನ ಮಕ್ಕಳು ಇವತ್ತು ಆ ಮಕ್ಕಳೇ ತಂದೆ ತಾಯಿಯನ್ನು ಬೀದಿಗೆ ಎಸೆದು ಫೋನ್ ಮಾಡಿದಾಗ ಫೋನ್ನಾಗ ಹೇಳ್ತಾರೆ ನಮಗೇನು ಸಂಬಂಧ ಇಲ್ಲ, ಅದನ್ನು ಎಲ್ಲರೂ ಹೊರಗೆ ಹೋಗೋದು ಬಿಡ್ರಿ ಅಂತಾರೆ. ಇದೊಂದು ದೊಡ್ಡ ದುರ್ಘಟನೆ ನಡೆದೈತಿ 1.5 ತಿಂಗಳ ಹಿಂದೆ ಚಿಕ್ಕೋಡಿಯಾಗ. ಮೂಲಚಂದ ಶರ್ಮಾ ಅಂಥೇಳಿ ಒಬ್ಬರು ನಿರ್ವತ್ತ ಬ್ಯಾಂಕ್ ಮ್ಯಾನೇಜರ್ ನೋಡ್ರಿ, ಕೈ ತುಂಬ ಬರುವಂಥ ಸಂಬಳ, ಒಳ್ಳೆಯ ಶಿಕ್ಷಣ ಪಡೆದಂಥ ಮ್ಯಾನೇಜರಾಗಿ ಕೆಲಸ ಮಾಡಿದಂಥ ಮೂಲಚಂದ್ರ ಶರ್ಮಾ ಚಿಕ್ಕೋಡಿ ಒಂದು ಬೃಹತಾಕಾರದ ಒಂದು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾರೆ. ಕೆಲಸ ಮಾಡ್ತಾ ಅವರು ಪಾಪ ವೃದ್ಧಾಪಕ್ಕೆ ಬರ್ತಾರೆ, ಪಾರ್ಶ್ವವಾಯು ಆಗ್ತೈತಿ. ಆ ತಾಮ್ಮ ಬಂದಂಥ ಸಂಬಳದಿಂದ ಮಕ್ಕಳನ್ನು ಉನ್ನತ ಸ್ನಾತಕೋತ್ತರ ಪದವಿಗಳನ್ನು ಮಾಡಿ ಅವರನ್ನು ವಿದೇಶಕ್ಕೆ ಕಳಿಸ್ತಾರೆ. ಯಾರಿಗಾಗಿ ಕಳಿಸ್ತಾರೆ ರೀ ಮಕ್ಕಳ ತಂದೆ ತಾಯಿ? ನಮ್ಮ ಮಕ್ಕಳು ಪಾರಂಗತ ಆಗಬೇಕು, ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು, ನಮ್ಮ ಮಕ್ಕಳು ಸಮಾಜದಲ್ಲಿ ತಲೆ ಎತ್ತಿ ತಿರುಗಾಡಬೇಕು. ಮಕ್ಕಳಿಗೆ ಹೆತ್ತ ತಂದೆ ತಾಯಿ ಒಂದು ಶಿಖರ ಅಂತಾರ, ತಲೆ ಎತ್ತಿ ತಿರುಗಾಡೋ ಸಲುವಾಗಿ ಇದೇ ಸ್ವಾಭಿಮಾನದ ಕುಟುಂಬ ಅಂತಾರ. ಆದರೆ ಇವತ್ತು ಅದನ್ನೆಲ್ಲ ಸುಳ್ಳು ಮಾಡಿ ತೋರಿಸಿದಂಥ ಮೂಲಚಂದ್ರ ಶರ್ಮಾನ ಮಕ್ಕಳು ಅದೇ ಪಾರ್ಶ್ವವಾಯು ಅಂತಾರ. ಗೊತ್ತೈತೇನ್ರಿ, ನಮ್ಮ ಉತ್ತರ ಕರ್ನಾಟಕದಾಗ ಲಕವಾ ಅಂತಾರೆ. ಆ ತಂದೆಗೆ ಲಕವಾ ಹೊಡಿತೈತ್ರಿ. ಲಕವಾ ಹೊಡೆದ ತಕ್ಷಣ ಮಕ್ಕಳು ಇರ್ತಾವಲ್ಲ ವಿದೇಶದಾಗ, ದೊಡ್ಡ ಲಕ್ಷ ಕೋಟಿ ಗಂಟಲೆ ತಿಂಗಳಿಗೆ ಸಂಬಳದ ಆಧಾರದ ಮೇಲೆ ಇರ್ತಾರೆ. ಅವ್ರಿಗೆ ಹೋಗಿ ಮೆಸೇಜ್ ಕೊಡ್ತಾರೆ. ಮೆಸೇಜ್ ಕೊಟ್ಟ ತಕ್ಷಣ ಅವ್ರು ಏನು ಹೇಳ್ತಾರೆ ಗೊತ್ತೈತೇನ್ರಿ? ಎಂಥ ಹೃದಯ ವಿದ್ರಾವಕ ಘಟನೆ, ಕರಳು ಚೂರ್ರ ಅಂತೈತಿ ಉತ್ತರ ಕರ್ನಾಟಕದಾಗ, ಅದು ಚಿಕ್ಕೋಡಿಯಾಗಿದ್ದ ಘಟನೆ. ಏನು ಹೇಳ್ತಾಳೆ ತಾಯಿ? ಯಾಕೆ ಫೋನ್ ಮಾಡಿ ಮಗಳು ನಮಗೇನು ಸಂಬಂಧ ಇಲ್ಲ, ಅಲ್ಲೇ ಏನಾದರೂ ಮಾಡಿ ನೀವು ಅಂತಿಮ ಸಂಸ್ಕಾರ ಮಾಡಿರಿ, ನಮಗೇನು ಸಂಬಂಧ ಇಲ್ಲ ಅಂತಾಳ. ಎಂಥ ನೀಚಳಿರ್ಬೇಕು. ಆಕೆಯು ಒಂದು ಹೆಣ್ಮಗಳು, ತಾನು ಮಕ್ಕಳು ಹೆರ್ತಾಳೆ, ನಾಳೆ ಆ ಮಕ್ಕಳ ಹೆತ್ತು ಪೋಲನೆ ಪಾಲನೆ ಮಾಡ್ತಾಳೆ. ಆದರೆ ಇವತ್ತು ಈ ಘಟನೆ ನಡೆದಿದ್ದು ಕರಳು ಚೂರು ಅಂತೈತಿ. ಅಲ್ಲಿರುವಂಥ ದೇವಮಾನವನಾಗಿ ಬಂದಂಥ ಬಸಗೌಡ ನೇರ್ಲಿ ಅಂತ ಒಬ್ಬ PSI, ಆ PSI ಎಂಥ ಪುಣ್ಯಾತ್ಮ ನೋಡ್ರಿ. ಅದೇ ಲಕ್ವಾ ಹೊಡೆದಂಥ ಮನುಷ್ಯನನ್ನು ತೆಗೆದುಕೊಂಡು ಹೋಗಿ ಆರೈಕೆ ಮಾಡಿ, ಯಾವುದು ಲಾಜದಲ್ಲಿ ಇಟ್ಟಿದ್ರು ಅವನನ್ನು ಆರೈಕೆ ಮಾಡುವಂಥ ಹುಡುಗ ಗುತ್ತಿಗೆ ಆಧಾರ ಮೇಲಿದ್ದ, ಗುತ್ತಿಗೆ ದುಡ್ಡು ಕೊಡಲಿಲ್ಲ ಅಂತೇಳಿ ಅವನು ಹೋಗಿಬಿಟ್ಟ. ಆದರೆ ಆ ಮನುಷ್ಯ ಆಹಾರ ಮತ್ತು ನೀರಿಲ್ಲದೆ ಆ ತಂದೆ ನರಳಿ ಸಾಯ್ತಾನ. 2 ದಿನ 3 ದಿನ ಬಗಲಾಗಿ ತೆಗೆದಿಲ್ಲ ಅಂತೇಳಿ ಲಾಜ್ ನೋಡಿದ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ತಿಳಿಸ್ತಾರೆ. ಪೊಲೀಸ್ ಸ್ಟೇಷನ್ದಾಗ ತಿಳಿಸಿದ ತಕ್ಷಣ ಬಸಗೌಡ ನೇರ್ಲಿ ಅಂತೇಳಿ ಒಬ್ಬ ದೇವತಾ ಮನುಷ್ಯ, ಪೊಲೀಸರು ರಾಕ್ಷಸರಲ್ಲ ರಕ್ಷಕರು ಅಂತ ನಾನು ಅನೇಕ ಬಾರಿ ಹೇಳಿದ್ನಿ. ಅದೇ PSI ಬಂದು ಆ ತಂದೆ ಯಾರು ಮಕ್ಕಳು ಯಾರು ಅಂಥೇಳಿ ಎಲ್ಲ ಎನ್ಕ್ವೈರಿ ಮಾಡ್ತಾನೆ. ಅವನಿಗೆ ಗೊತ್ತಾಗ್ತೈತಿ ಮಕ್ಕಳು ವಿದೇಶದಾಗ ಅದಾರ ಅಂತೇಳಿ ಕಾಂಟ್ಯಾಕ್ಟ್ ಮಾಡ್ತಾನೆ PSI. ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಅವಳು ಹೇಳ್ತಾಳೆ, ಮಗಳು ನಮಗೇನು ಸಂಬಂಧ ಇಲ್ಲ, ನೀವು ಅಲ್ಲೇ ಮುಗಿಸಿಬಿಡ್ರಿ, ನಮಗೇನಾದ್ರೂ ಉಸಾಬರಿ ಮಾಡಬೇಡ್ರಿ ಅಂತಾಳೆ. ನೋಡ್ರಿ ಇವತ್ತು ಕಾಲ ಹೆಂಗೆ ಬಂದೈತಿ, ಆಧುನಿಕ ಕಾಲ, ತಂತ್ರಜ್ಞಾನದ ಕಾಲ. ಯಾರು ತಂದೆ ಯಾರು ಮಕ್ಕಳು, ಯಾರು ತಂದೆ ಯಾರು ಮಕ್ಕಳು, ಆ ಋಣ ತೀರಿಸುವ ಸಲುವಾಗಿ ಇದೇ ಒಂದು ಇತಿಹಾಸದ ಕಥಾರೋಪ ಇತಿಹಾಸದ ಪುಸ್ತಕದಲ್ಲಿ ತೆಗೆದು ನೋಡ್ರಿ. ನಾನು ಸ್ವರ್ಗವಾಸಿ ಆಗಬೇಕಾದ್ರೆ ನನ್ನ ತಂದೆಯನ್ನು ಹೆಗಲ ಮೇಲೆ ಕುಳಿಸ್ಕೊಂಡು ತೀರ್ಥಯಾತ್ರೆ ಜಗತ್ತು ತಿರುಗಾಡ್ತೀನಿ ಅಂದಾಗ ಆವಾಗಲೂ ಸಹಿತ ದೇವರ ಒಂದು ಮಾತು ಹೇಳ್ತಾನ, ನೀನು ಹೆಗಲ ಮೇಲೆ ತಿರುಗಾಡಿದರೂ ನಿನ್ನನ್ನು ನಾನು ಸ್ವರ್ಗಕ್ಕೆ ತಗೊಳ್ಳೋದಿಲ್ಲ ಅಂದಾಗ ಯಾಕೆ ಅಂತ ಕೇಳ್ತಾನೆ. ಭಾಳ ಸವಿಸ್ತಾರವಾಗಿ ಕೇಳ್ರಿ, ಸುದ್ದಿ 2 ನಿಮಿಷ ಐತಿ, ಭಾಳ ಕುತೂಹಲವಾಗಿ ಕೇಳ್ರಿ. ಯಾಕೆ ನಿನಗೆ ಸ್ವರ್ಗಕ್ಕೆ ತೊಗೊಳಂಗಿಲ್ಲ ಅಂತ ಕೇಳಿದಾಗ ಹೇಳ್ತಾನೆ, ಯಾವಾಗ ನಿನ್ನ ತಾಯಿ ಹೆರಿಗೆ ಸಮಯದಲ್ಲಿ ಹೆರುವಾಗ ಒಂದೊಂದು ಆಕ್ರಂದನ ಒಂದೊಂದು ಚೀರಾಟ ಮಾಡಿದ್ದು ಸಹಿತ ನೀನು ಪೇಡ ಮಾಡೋಕ್ಕೆ ಸಾಧ್ಯ ಇಲ್ಲ, ಆ ಋಣಮುಕ್ತನಾಗಲಿಕ್ಕೆ ಸಾಧ್ಯವಿಲ್ಲ. ನೀನು ಹೆತ್ತು ತಿರುಗಾಡೋದಲ್ಲ, ಅವರ ಜೀವನ ಪರ್ಯಂತ ನೀನು ಗುಲಾಮನಾಗಿ ಅವ್ರದ್ದು ಸೇವೆ ಮಾಡಿದರೂ ಸಹಿತ ನಿನಗೆ ನಾನು ಸ್ವರ್ಗ ಕೊಡೋದಿಲ್ಲ. ಒಳ್ಳೆಯ ದೃಷ್ಟಿಯಿಂದ ನೋಡು, ಒಳ್ಳೆಯ ಕಣ್ಣಿನಿಂದ ನೋಡು, ಅವರನ್ನು ಪ್ರೀತಿಯಿಂದ ನೋಡು ಅಂಥೇಳಿ ತಂದೆ ತಾಯಿಗಳ ಶಿಷ್ಟಾಚಾರ ಈ ಭಾರತಾಂಬೆಯ ಪವಿತ್ರ ಪಾವನದಲ್ಲಿ ಇಂಥ ಘಟನೆಗಳು ನಡೆಯಕತ್ತಾವ. ಅದಕ್ಕೆ ತಂದೆ ತಾಯಿಗೆ ಮಕ್ಕಳ ಮೇಲೆ ಭಾಳ ನಿಗಾ ಇಡ್ರತ್ ಹೇಳಿ ನಾ ಅನೇಕ ಬಾರಿ, ನಿಮ್ಮ ಮಕ್ಕಳು ಎಲ್ಲಿ ಹೊಂಟಾವ, ನಿಮ್ಮ ಮಕ್ಕಳು ಯಾವಾಗ ಬರ್ತಾವೆ, ಯಾವ ರೀತಿ ಏನೇನು ಕೆಲಸ ಮಾಡಕತ್ತಾವ, ಯಾವ್ಯಾವ ಮಾದಕ ಚಟಕ ಅಂಟ್ಕೊಂಡಾವ, ಏನೇನು ತಪ್ಪು ಕೆಲಸ ಮಾಡತ್ತಾವ, ಸುಳ್ಳು ಹೇಳ್ತಾರೆ, ಗೆಳೆಯನ ಮನೆಗೆ ಹೋಗಿನಿ, ಆ ಮನೆಗೆ ಹೋಗಿನಿ, ಗೆಳತಿ ಮನೆಗೆ ಹೋಗಿನಿ ಅಂತೇಳಿ ಇದ್ರ ಮೇಲೆ ಭಾಳ ನಿಗಾ ಇಡಂತ ಹೇಳಿದ್ದು ನಿಮ್ಗೆ. ಆದರೂ ಸಹಿತ ನಿಮ್ಮನ್ನು ಯಮಾರಿಸ್ತಾರೆ, ತಪ್ಪದಾರಿಗೆ ನಿಮ್ಗೆ ತೋರಿಸ್ತಾರೆ. ನೀವೇ ಇಲ್ಲ ಅಂದ್ರೆ ನಮಗೆ ಸ್ವಾತಂತ್ರ್ಯ ಸಿಗ್ತೈತೆ ಅಂಥೇಳಿ ಇಂಥ ಘಟನೆ ಮಾಡಿದ ತಕ್ಷಣ ಆ ತಾಯಿ ಹೇಳ್ತಾಳೆ ಫೋನ್ ಮಾಡಿ, ನಮಗೇನು ಸಂಬಂಧ ಇಲ್ಲ ಅಂಥೇಳಿ. ಇದೇ ಚಿಕ್ಕೋಡಿಯಲ್ಲಿ ಆದ ಘಟನೆಯನ್ನು ವಿವರವಾಗಿ ಹೇಳಕತ್ತೀನಿ. ಇದನ್ನು
ಎಷ್ಟು ತಂದೆ ತಾಯಿ ಮಕ್ಕಳು ನಿಮ್ಮ ತಂದೆ ತಾಯಿಗಳನ್ನ ಎಷ್ಟೊಂದು ಪ್ರೀತಿಯಿಂದ ನೋಡಾಕತ್ತೀರಿ, ಎಷ್ಟೊಂದು ವಾತ್ಸಲ್ಯದಿಂದ ನೋಡಾಕತ್ತೀರಿ, ಎಷ್ಟು ರೋಗ ರುಜಿನ ಆದ್ರ ಮೇಲೆ ಅವರಿಗೆ ಆಸ್ಪತ್ರೆ ಔಷಧಗಳನ್ನ ಕೊಟ್ಟಿದ್ದೀರಿ, ಕರ್ಕೊಂಡು ಹೋಗಿ ಅವ್ರ ಮಗ್ಗಲ್ದಾಗ ಮಲ್ಕೊಂಡಿರಿ. ಹೆಂಡತಿ ಮಾತು ಕೇಳಿ ತಂದೆ ತಾಯಿನ ಎಷ್ಟು ಜನ ಕಿರುಕುಳ ಕೊಟ್ಟಿರಿ. ಎಲ್ಲೆಲ್ಲಿ ನಿಮ್ಗೆ ಅಂಥ ಘಟನೆಗಳಿದ್ರೆ ನೇರವಾಗಿ ನಾನು ತಿಳಿಸ್ತೀರಿ. ಈ ಕಾಕಾನ ಖಡಕ್ ಚಾನಲ್ಗೆ ತಿಳಿಸ್ರಿ. ಇವ್ರದ್ದು ಬಹಿರಂಗ ಮಾಡೋದು ನನ್ನದು ಉದ್ದೇಶ. ನಂಬರ್ 1 ಚಾನಲ್ ಫಾಲೋ ಮಾಡ್ಕೊತ ಹೋಗ್ರಿ, ಲೈಕ್ ಮಾಡ್ಕೊತ ಹೋಗ್ರಿ, ಶೇರ್ ಮಾಡ್ಕೊತ ಹೋಗ್ರಿ. ಮತ್ತೊಂದು ಖಡಕ್ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.